ಮಾರ್ನಿಂಗ್ ಆಲ್, ಅನದರ್ ಡೇ ಅನದರ್ ಲಾಗ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಎಲ್ಲಿಗಾದ್ರೂ ಹೋಗೋಣ ಅನಿಸ್ತು. ಸ್ಟೀಪ್ ಇದೆ, ಅದಕ್ಕೆ ಉಸಿರಾಡ್ತಿರೋದು. ಮೇಲೋಗಿ ಹೇಳ್ತೀನಿ, ಆಗ್ತಾಯಿಲ್ಲ. ನಾನು ಶೆಟ್ಟಿ 2 ದಿನಕ್ಕೊಂದ್ಸಲ ಟೀಗೆ ಸಿಗ್ತಿದ್ವಿ. ಸಿಕ್ಕಾಗೆಲ್ಲ ಒಂದೇ ಡಿಸ್ಕಸ್ ಮಾಡ್ತಿದ್ವಿ. ಏನಂದರೆ ಎಲ್ಲಾದರೂ ಒಂದು ಸಣ್ಣ ಟ್ರೆಕ್ ಹೋಗೋಣ, ಸ್ಯಾಟರ್ಡೇ ಅಲ್ಲ ಸಂಡೇ ಅಂತ. ಸೊ ಫೈನಲಿ ಏನಾಯ್ತಪ್ಪ ಅಂದರೆ, ಒಂದಿನ ನಾನು ಅವನಿಗೆ ರೀಲ್ಸ್ ಕಳಿಸಿದ್ದೆ, ಇದು ನೋಡು ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಗಾಯ್ಸ್, ಬೆಳಗ್ಗೆ ಬಂದಿದ್ದೀವಿ. ಹೆಂಗಿದೆ ವ್ಯೂ ಅಂದರೆ ಮೇಲೋಗಿ ತೋರಿಸ್ತೀನಿ, ಜಸ್ಟ್ ಫಾರ್ ಎ ಟ್ರೈಲರ್ ನೋಡಿ. ಸೊ ಮೇಲೆ ಇನ್ನೂ ಇದೆ, ಮೇಡಮ್ ಹೋಗ್ತಾ ಇದ್ದಾರೆ. ಎನಿಥಿಂಗ್? ಓಕೆ ಮ್ಯಾಮ್. ಸೂಪರ್ ಸ್ಪ್ಲೆಂಡಿಡ್ ಮಾರ್ವಲೆಸ್ ವ್ಯೂ. ಫೈನಲಿ ಟಿಪ್ಪಿಗೆ ಬರ್ತಾ ಇದ್ದೀವಿ. ಸಿ ಅವರ್ ಫ್ರೆಂಡ್ಸ್ ಆರ್ ದೇರ್. ಬಂದ್ವಿ ಟಿಪ್ಗೆ. ಏನು ಅಂದರೆ, ಶೆಟ್ಟಿಗೆ ಸನ್ರೈಸ್ ನೋಡಬೇಕು ಅಂತ ಆಸೆ ಇತ್ತು. ಸೊ ಶೆಟ್ಟಿ ಮತ್ತು ಅವ್ರ ತಮ್ಮ ಅನಿ ಮುಂದೆ ಹೋಗಿದ್ರು. ನಾನು ನಮ್ಮ ಮೇಡಮ್ಮು ಸ್ವಲ್ಪ ಲೇಟಾಗಿ 6 ಗಂಟೆಗೆ ಹೊರಟ್ವಿ. ಫ್ರೆಂಡ್, ನಾವು ಈ ಕಾಡಲ್ಲಿ ನನ್ನ ಫ್ರೆಂಡ್ ಟೀ ತಗೊಂಡಿದ್ದೇನೆ ಫ್ರೆಂಡ್ಸ್. ಕಾಡಲ್ಲಿ ಅವ್ರಿಗೆ ಫ್ರೆಂಡ್ ನೋಡಿ ಫ್ರೆಂಡ್ಸ್. ಅದಕ್ಕೆ ಹಾಸ್ಟೆಲ್ ಹುಡುಗರನ್ನ ಮದುವೆ ಆಗಬಾರ್ದು, ಎಲ್ಲಿ ಬೇಕೋ ಅಲ್ಲಿ ಟೆಂಟ್ ಹಾಕ್ತಾರೆ. ಸೊ ಬೆಟ್ಟದ ಹೆಸರೇ ಎತ್ತಿರೋದು ಸ್ವಾಮಿ ಬೆಟ್ಟ ಅಲ್ವಾ. ನಾವು ಕಾಯ್ತಾ ಇದ್ವಿ ದೇವಸ್ಥಾನ ಎಲ್ಲಿದೆ ಅಂತ. ಬಟ್ ಲಾಸ್ಟಿಗೆ ಶೆಟ್ಟಿ ಹುಡುಕ್ದ ದೇವಸ್ಥಾನ ಅಲ್ಲಿ ಕೆಳಗಿದೆ ಅಂತ. ಸ್ವಲ್ಪ ಸ್ಟೀಪ್ ಇತ್ತು, ಇಳ್ಕೊಂಡು ಹೋದ್ವಿ. ದೇವಸ್ಥಾನ ಇತ್ತಲ್ಲಿ, ಅವಾಗಷ್ಟೇ ಪೂಜಾರು ಬಂದಿದ್ರು. ದೇವಸ್ಥಾನ ವೇಟ್ ಮಾಡ್ತಾ ಇದ್ವಿ ಯಾವಾಗ ಓಪನ್ ಆಗುತ್ತೆ ಅಂತ. ದೇವಸ್ಥಾನ ಓಪನ್ ಆಗೋದು. ಸೊ ಓಪನ್ ಆದಮೇಲೆ ಎಚ್ಚರದ ಸ್ವಾಮಿ ದರ್ಶನ ಮಾಡಿಕೊಂಡು ದೇವಸ್ಥಾನ ಓಪನ್ ಆಗೋ ತನಕ ವೇಟ್ ಮಾಡಿ ಸ್ವಾಮಿ ದರ್ಶನ ತಗೊಂಡು ಕೆಳಗೆ ಹೋಗೋಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ಸಕ್ಕತ್ತಾಗಿ ಗಾಳಿ ಇದೆ. ಎಲ್ಲ ಆಯಿತು, ಕೆಳಗೆ ಇಳಿತಾ ಇದ್ದೀವಿ. ಫೋಟೋ ಶೂಟ್ ಆಗಿಲ್ಲ. ಏನು ಕ್ಯಾಡ್ಬರಿನಾ ಲೋಫರ್ ಒಂದೇ ನನಗೆ. ಚಟ್ನಿ ಎಷ್ಟು ಮೇಲೆ ಬಂದರು, ಯಾಕೆ ಸ್ವಲ್ಪ ಬಿಟ್ಟಿಲ್ಲ. ಎಲ್ಲ ಕೆಳಗೆ ಇಳಿತಾ ಇದ್ದೀವಿ. ಚಾರ್ಜ್ ಖಾಲಿ ಇತ್ತು, ಅದಕ್ಕೆ ಕೇಳಿಸ್ತಾ ಇದ್ದಿಲ್ಲ ಗೊತ್ತಿಲ್ಲ. ಆಯ್ತಾಳೆ ಯಾವುದೋ ಹೊಸ ಜಾಗ ಹುಡ್ಕೊಂಡು ಹೋಗ್ತಾನೆ. ಆಯ್ತಾಳೆ ಹೋಗ್ತಿರೋದು ಸರಿ ಕಣೋ, ಆಯ್ತಾಳೆ ಹೋಗ್ತಿರೋದು ಸರಿ, ಈ ಕಡೆ ಬಾ. ವಾಪಸ್ ಬರ್ತಾ ಹೆಂಗೋ ಶನಿವಾರ ಇತ್ತು. ಇಲ್ಲೊಂದು ಒಳ್ಳೆ ದೇವಸ್ಥಾನ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಬಾಸ್ ಆಂಜನೇಯಂದು ದೊಡ್ಡ ಸ್ಟ್ಯಾಚು ಇತ್ತು. ಸ್ಟ್ಯಾಚಿಗೆ ಒಂದು ನಮಸ್ಕಾರ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಎಲ್ಲರೂ ಅವ್ರವ್ರ ಗೂಡು ಸೇರ್ಕೊಂಡ್ವಿ. ವ್ಲಾಗ್ ಇಲ್ಲಿವರೆಗೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ 194 ಆಗಿದೆ. ಮೇ ಮುಗಿಯೋದ್ರೊಳಗೆ 200 ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್ ಆ್ಯಂಡ್ ಗುಡ್ ಡೇ.